ಇವತ್ತು ಶಿವನಿಗೆ ತನ್ನ ಕಣ್ಣನ್ನೇ ಕಿತ್ತು ಅರ್ಪಿಸಿದ ಪವಿತ್ರ ದಿನ. ಇಡೀ ವಿಶ್ವದಲ್ಲಿ ಯಾರೂ ಮಾಡದ ಮಹಾನ್ ಕಾರ್ಯವನ್ನ ತನ್ನ ಮುಗ್ಧ ಮನಸ್ಸಿನಿಂದ ಅಪಾರ ಭಕ್ತಿಯಿಂದ ಶಿವನಿಗೆ ತನ್ನ ಕಣ್ಣನ್ನೇ ಅರ್ಪಿಸಿ ಶಿವ ಪಾರ್ವತಿಯ ಪ್ರತ್ಯಕ್ಷ ದರ್ಶನ ಪಡೆದ ಮಹಾಶಿವನ ಭಕ್ತನು ಬೇಡರ ಕಣ್ಣಪ್ಪ. ಈ ಅದ್ಭುತ ಘಟನೆ ನಡೆದದ್ದು ಶ್ರೀಕಾಳಹಸ್ತೀಶ್ವರ ದೇವಸ್ಥಾನದಲ್ಲಿ. ಅದು ಶ್ರೀಕಾಳಹಸ್ತಿ, ಆಂಧ್ರಪ್ರದೇಶ, ಭಾರತದಲ್ಲಿದೆ. ಬೇಡರ ಕಣ್ಣಪ್ಪ ಬೇಟೆಗೆ ಹೋದಾಗ ಅಲ್ಲಿ ಒಂದು ಶಿವಲಿಂಗವಿರುವ ದೇವಾಲಯವನ್ನ ಕಂಡನು. ನನಗೆ ಪ್ರತಿದಿನ ಬೇಟೆ ಸಿಗಲಿ, ನಿನಗೆ ನೈವೇದ್ಯ ಅರ್ಪಿಸುತ್ತೇನೆ ಎಂದು ಶಿವನಿಗೆ ಭಕ್ತಿಯಿಂದ ಪ್ರಾರ್ಥಿಸಿ ಬೇಟೆಗೆ ಹೋಗುತ್ತಿದ್ದನು. ಬೇಟೆ ಸಿಕ್ಕ ತಕ್ಷಣವೇ ಅದನ್ನು ಶಿವನಿಗೆ ನೈವೇದ್ಯವಾಗಿ ಅರ್ಪಿಸುತ್ತಿದ್ದನು. ಆ ದೇವಾಲಯದ ಅರ್ಚಕರು ಯಾರು ಪ್ರತಿದಿನ ಶಿವನಿಗೆ ಮಾಂಸವನ್ನ ಇಟ್ಟು ದೇವಾಲಯವನ್ನ ಅಶುದ್ಧ ಮಾಡ್ತಿದ್ದಾರೆ ಎಂದು ಕೋಪಗೊಂಡು ಬೈದುಕೊಂಡು ಹೋಗುತ್ತಿದ್ದರು. ಒಂದು ದಿನ ಕಣ್ಣಪ್ಪ ಬೇಟೆಯಿಂದ ಬಂದು ತನ್ನ ಬಾಯಲ್ಲಿ ನೀರು ತೆಗೆದುಕೊಂಡು ಬಂದು ಶಿವಲಿಂಗದ ಮೇಲೆ ಸಿಂಪಡಿಸಿ ಮಾಂಸವನ್ನ ನೈವೇದ್ಯವಾಗಿ ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದಾಗ ಶಿವಲಿಂಗದ ಕಣ್ಣಿಂದ ರಕ್ತ ಹರಿಯಲು ಆರಂಭಿಸಿತು. ಅದನ್ನ ಕಂಡ ಕಣ್ಣಪ್ಪ, ನನ್ನ ಅಪ್ಪನ ಕಣ್ಣಿಂದ ರಕ್ತ ಬರ್ತಿದೆ, ಇದನ್ನ ನಿಲ್ಲಿಸಲು ನಾನು ಏನ್ ಮಾಡಬೇಕು ಎಂದು ವ್ಯಾಕುಲಗೊಂಡು ಯಾವುದೇ ಹಿಂಜರಿಕೆ ಇಲ್ಲದೆ ತನ್ನದೇ ಕಣ್ಣನ್ನ ಕಿತ್ತು ಶಿವನಿಗೆ ಅರ್ಪಿಸಿದನು. ಇದು ಭಕ್ತಿ ಪರಾಕಾಷ್ಠೆಯನ್ನು ತೋರಿಸುವ ಪವಿತ್ರ ದಿನ.